ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಕ್ರಿಸ್ತನ ಪತ್ರ ಈ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆಯಲ್ಲ, ಮನುಷ್ಯ ಹೃದಯಗಳೆಂಬ ಅಲಿಗೆಗಳ ಮೇಲೆ ಬರೆದದ್ದು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಕ್ರಿಸ್ತನ ಪತ್ರವಾಗಿದ್ದೇವೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವಂತ ದೇವರ ಆತ್ಮನಿಂದ ಬರೆದ ಪತ್ರವಾಗಿದೆ. ಅದು ಕಲ್ಲಿನ ಮೇಲೆ ಬರೆದದ್ದಲ್ಲ, ಮನುಷ್ಯ ಹೃದಯವೆಂಬ ಅಲಿಕೆಗಳ ಮೇಲೆ ಬರೆದ ಪತ್ರವಾಗಿದೆ. ಆದ್ದರಿಂದ ನಮ್ಮ ಜೀವನ ಬಹಳ ಮುಖ್ಯವಾಗಿದೆ. ಜನರು ನಮ್ಮನ್ನು ಓದುವಾಗ ಅವರು ಯೇಸು ಕ್ರಿಸ್ತನನ್ನ ನಮ್ಮ ಮೂಲಕವಾಗಿ, ನಮ್ಮ ಜೀವಿತದ ಮೂಲಕವಾಗಿ ತಿಳಿದುಕೊಳ್ಳುವ ಹಾಗೆ ನಮ್ಮ ಜೀವಿತವನ್ನ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಪ್ರಿಯರೇ, ನಮ್ಮ ನಡೆ, ನುಡಿ, ಕ್ರಿಯೆಗಳು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿದೆ. ಯಾಕೆಂದರೆ ನಾವು ಕ್ರಿಸ್ತನ ಪತ್ರವಾಗಿದ್ದೇವೆ. ಜನರು ನಮ್ಮನ್ನ ಪ್ರತಿದಿನ ಓದುವವರಾಗಿದ್ದಾರೆ. ಅವರು ಓದುವಾಗ ಯೇಸು ಕ್ರಿಸ್ತನನ್ನ, ಆತನ ಜೀವಿತವನ್ನ ನಮ್ಮಲ್ಲಿ ಕಾಣುವ ಹಾಗೆ, ನಮ್ಮ ಜೀವಿತವನ್ನ ನಾವು ಇಟ್ಟುಕೊಳ್ಳುವ ಹಾಗೆ ನಾವು ಪ್ರಯತ್ನಿಸೋಣ. ಈ ರೀತಿಯಾಗಿ ಆತನ ಪತ್ರವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸುವ ಹಾಗೆ, ಆತನ ಗುಣಗಳನ್ನ ಹೊಂದಿಕೊಂಡವರಾಗಿ ನಾವು ಆತನ ನಾಮವನ್ನ ಘನಪಡಿಸುವ ಜೀವಿತವನ್ನ ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.